ನಮಸ್ಕಾರ ವೀಕ್ಷಕರೇ. ಸದ್ಯ ಪ್ರಪಂಚ ಕ್ರಿಟಿಕಲ್ ಕಂಡೀಷನ್ ನಲ್ಲಿದೆ. ನೆಗ್ಲೆಕ್ಟ್ ಮಾಡಿದ್ರೆ ಭಾರತದ ಪರಿಸ್ಥಿತಿ ಕೂಡ ಕ್ರಿಟಿಕಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಧಾನಿ ಮೋದಿ ಒಂದಷ್ಟು ಸಲಹೆಗಳನ್ನ ನೀಡಿದ್ರು. ಆ ಸಲಹೆ ನೀಡುವಾಗಲೇ ಪಕ್ಕಾ ಇದನ್ನ ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳು ತಮಗೆ ಇಷ್ಟ ಬಂದಂತೆ ಉಪಯೋಗಿಸಿಕೊಂಡು ರಾಜಕೀಯ ಅಸ್ತ್ರ ಮಾಡ್ಕೊಳ್ಬಹುದು ಅನ್ನೋ ಡೌಟ್ ಎಲ್ಲರಲ್ಲೂ ಇತ್ತು. ಅದೇ ನಿಜವೂ ಆಯ್ತು. ಆದ್ರೆ ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಹೋಗಿ ಈಗ ರಾಹುಲ್ ಬುಡಕ್ಕೆ ಬಂದಿದೆ. 2 ದಶಕಗಳಿಂದ ನಡೀತಾ ಇರೋ ಈ ಸೀಕ್ರೆಟ್ ಕೆಲಸದ ಬಗ್ಗೆ ಲೆಕ್ಕಗಳು ಆಚೆ ಬಂದಿದ್ದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಇದನ್ನ ಬಿಜೆಪಿ ಅಸ್ತ್ರ ಮಾಡ್ಕೊಂಡಿದೆ. ಇನ್ನೊಂದೆಡೆ ಸಮಸ್ಯೆಗಳ ನಡುವೆಯೂ ಭಾರತ ಸರ್ಕಾರದ ರಾಜತಾಂತ್ರಿಕತೆಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಶೀಘ್ರವೇ ಭಾರತ ಮತ್ತೊಮ್ಮೆ ನಿರ್ಭೀತಿಯನ್ನ ಕಂಡುಕೊಳ್ಳೋ ಸಿಗ್ನಲ್ ಸಿಗ್ತಾ ಇದೆ. ಅಲ್ಲದೆ ಮೋದಿ ಇಷ್ಟೆಲ್ಲಾ ಸಲಹೆಗಳನ್ನ ಕೊಟ್ಟಿದ್ರು ದೊಡ್ಡ ಮಟ್ಟದಲ್ಲಿ ಜನರು ಮೋದಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ರಾಹುಲ್ಗೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬೇಕಾಬಿಟ್ಟಿ ಚಿನ್ನ ತಗೋಬೇಡಿ, ಸದ್ಯಕ್ಕಂತೂ ಹೂಡಿಕೆ ಮಾಡ್ಲೇಬೇಡಿ, ಇನ್ನೊಂದು ವರ್ಷ ಬಿಟ್ಟು ಆಮೇಲೆ ಮೊದಲಿನಂತೆ ಚಿನ್ನ ಖರೀದಿ ಮಾಡಿ ಅಂತ ಮೋದಿ ಹೇಳಿದ್ರು. ಚಿನ್ನವನ್ನ ತಗೊಳ್ಳೋದೇ ತಪ್ಪು ಅಂತ ಎಲ್ಲೂ ಕೂಡ ಮೋದಿ ಹೇಳೇ ಇಲ್ಲ. ಆದ್ರೆ ಅಕ್ಷರ ಕಲಿತ ಅನಕ್ಷರಸ್ಥರು ಹಾಗೂ ಕಾಂಗ್ರೆಸ್ ಅಭಿಮಾನಿಗಳು ಮೋದಿ ಚಿನ್ನ ತಗೋಬೇಡಿ ಅಂತಿದ್ದಾರೆ, ಇವರೆಂತ ಪ್ರಧಾನಿ ರಿಸೈನ್ ಮಾಡ್ಲಿ ಅನ್ನೋ ರಾಗವನ್ನ ತೆಗಿತಾ ಇದ್ರು. ಪರ್ಸನಲ್ ವಾಹನ ಕಡಿಮೆ ಬಳಸಿ ಅಂತ ಹೇಳಿದ್ರು. ಅದಕ್ಕೂ ನಾನಾ ರೀತಿಯ ಟೀಕೆ ಟಿಪ್ಪಣಿ ಬಂದ್ವು. ಇದು ಇಲ್ಲಿಗೆ ಮುಗಿಯದೆ ವಿದೇಶ ಪ್ರವಾಸಗಳ ವಿಚಾರಕ್ಕೂ ಕೂಡ ಬಂತು. ಜನರಿಗೆ ಇನ್ನೊಂದು ವರ್ಷ ಫಾರಿನ್ ಟ್ರಿಪ್ ಅವಾಯ್ಡ್ ಮಾಡಿ ಅಂತ ಮೋದಿ ಹೇಳ್ತಾ ಇದ್ದಾರಲ್ವಾ, ಇವರ ಫಾರಿನ್ ಟ್ರಿಪ್ ಕತೆ ಏನು ಅಂತ ಕೈ ಹಾಗೂ ಕೈಗೆ ಜೈ ಅನ್ನೋ ಬಾಯಿಗಳೆಲ್ಲ ಸದ್ದು ಮಾಡ್ತಾ ಇರೋ ಹೊತ್ತಲ್ಲಿ ರಾಹುಲ್ ಫಾರಿನ್ ಟ್ರಿಪ್ ವಿಚಾರ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. 2004ರಿಂದ 2026 ತನಕ ರಾಹುಲ್ ಗಾಂಧಿ 54 ಟ್ರೇಸೆಬಲ್ ಫಾರಿನ್ ಟ್ರಿಪ್ ಮಾಡಿದ್ದಾರೆ. ಟ್ರೇಸೆಬಲ್ ಅಂದ್ರೆ ಬೆಳಕಿಗೆ ಬಂದಿರೋ ಫಾರಿನ್ ಟ್ರಿಪ್ ಗಳ ಲೆಕ್ಕ. ಬೆಳಕಿಗೆ ಬಾರದ ಟ್ರಿಪ್ ಗಳು ಸಾಕಷ್ಟು ಇರಬಹುದು ಅನ್ನೋ ರೀತಿಯಲ್ಲಿ ಈ ಸುದ್ದಿ ಆಗ್ತಾ ಇದೆ. UK, US, ಇಟಲಿ, ಜರ್ಮನಿ, ಮಸ್ಕಟ್, ವಿಯೆಟ್ನಾಂ, UAE ಹಾಗೂ ಜಪಾನ್ ಸೇರಿ ಸಾಕಷ್ಟು ದೇಶಗಳನ್ನ ತಿರುಗಿ ಬಂದಿದ್ದಾರೆ. ಈ ಟ್ರಿಪ್ಗಳಿಂದ ಸುಮಾರು 60 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ರಾಹುಲ್ ಗಾಂಧಿ ತಮ್ಮ ಎಲೆಕ್ಷನ್ ಅಫಿಡವಿಟ್ ನಲ್ಲಿ ತಮ್ಮ ಬಳಿ ಇರೋದೇ 11 ಕೋಟಿ ಆಸ್ತಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇರೋ ಆಸ್ತಿಗಿಂತ ಫಾರಿನ್ ಟ್ರಿಪ್ಗೆ ಖರ್ಚಾಗಿರೋ ಅಮೌಂಟ್ಗೆ ಅಜಗಜಾಂತರ ವ್ಯತ್ಯಾಸ ಇರೋದು ಬಹಿರಂಗ ಆದ ಬೆನ್ನಲ್ಲೇ ಬಿಜೆಪಿ ರಿವರ್ಸ್ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದೆ. ರಾಹುಲ್ ಫಾರಿನ್ ಟ್ರಿಪ್ ಗಳಿಗೆ ಫಂಡ್ ಮಾಡ್ತಾ ಇರೋದು ಯಾರು ಅನ್ನೋ ಪ್ರಶ್ನೆಯನ್ನ ಎತ್ತಿದೆ. ಈ ಪ್ರಶ್ನೆ ಕೇವಲ ಸಿಲ್ಲಿ ಆಗದೆ ಗಂಭೀರತೆ ಪಡೆದುಕೊಳ್ಳೋದಕ್ಕೂ ಕೂಡ ಹಲವು ಕಾರಣಗಳಿವೆ. ಗಾಂಧಿ ಕುಟುಂಬದ ಬಳಿ ಸಾವಿರಾರು ಕೋಟಿ ರೂಗಳ ಆಸ್ತಿ ಇದೆ ಅನ್ನೋದು ಇಡೀ ಇಂಡಿಯಾಗೆ ತಿಳಿದಿರೋ ಸತ್ಯ. ಆದ್ರೂ ಅದನ್ನ 11 ಕೋಟಿಗೆ ಕಂಪ್ರೆಸ್ ಮಾಡಿ ಅಫಿಡವಿಟ್ ನಲ್ಲಿ ಘೋಷಿಸಿದ್ರು. ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದನ್ನ ತಪ್ಪಿಸೋದಕ್ಕಾಗೋದಿಲ್ಲ. ಚಿಕ್ಕ ಪುಟ್ಟ ಖರ್ಚುಗಳು ಕೂಡ ಗಣನೆಗೆ ಬರುವಾಗ ಈ ಫಾರಿನ್ ಟ್ರಿಪ್ ಗಳ ಲೆಕ್ಕ ಮಾತ್ರ ಯಾವುದರಲ್ಲೂ ಟ್ರ್ಯಾಕ್ ಆಗ್ತಾ ಇಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇಲ್ಲ, ಫಾರೆಕ್ಸ್ ವೋಚರ್ಗಳಿಲ್ಲ. ಪ್ರತಿ ಟ್ರಿಪ್ಗೂ ಮುನ್ನ FCRA ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ ಅರ್ಥಾತ್ ಗೃಹ ಸಚಿವಾಲಯದಿಂದ ಪರ್ಮಿಷನ್ ತಗೊಳ್ಬೇಕು, ಅದನ್ನು ಕೂಡ ಮಾಡಿಲ್ಲ. ಈ ಟ್ರಿಪ್ಗಳಿಗೆ ಎಲ್ಲಿಂದಲಾದ್ರೂ ಸ್ಯಾಂಕ್ಷನ್ ಆಯ್ತಾ ಅನ್ನೋದಕ್ಕೆ ದಾಖಲೆ ಇಲ್ಲ. ಪಕ್ಷದ ಕಡೆಯಿಂದ ಏನಾದ್ರೂ ಟ್ರಿಪ್ ಹೋಗಿದ್ರಾ ಅನ್ನೋದಕ್ಕೂ ಕೂಡ ಯಾವುದೇ ಪೂರಕ ಮಾಹಿತಿಗಳಿಲ್ಲ. ಹೀಗಿರುವಾಗ ಪ್ರಧಾನಿ ಮೋದಿ ಟ್ರಿಪ್ಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋಗಿ ಮುಖಭಂಗವನ್ನ ಅನುಭವಿಸಿದಂತಾಗ್ತಾ ಇದೆ. ಅಂದಾಗೆ ಪ್ರಧಾನಿ ಮೋದಿ ಪ್ರವಾಸದ ಬಗ್ಗೆ ಪ್ರಶ್ನೆ ಕೇಳೋ ಮುನ್ನ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಯಾವುದೇ ದೇಶಕ್ಕೆ ಪ್ರವಾಸ ಕೈಗೊಂಡ್ರು ಅದು ದಾಖಲಾಗುತ್ತೆ. ನಿಗದಿತ ಟೈಮ್ ಟೇಬಲ್ ಇರುತ್ತೆ. ಎಷ್ಟು ದಿನಗಳ ಕಾಲ ಪ್ರವಾಸ ಮಾಡಿದ್ದಾರೆ, ಅಲ್ಲಿ ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ, ಯಾರ ಜೊತೆಗೆ ಎಷ್ಟು ಹೊತ್ತು ಸಭೆಯನ್ನ ನಡೆಸಿದ್ದಾರೆ, ಆ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೆದ್ವು, ಅದರಿಂದ ಭಾರತಕ್ಕೂ ಹಾಗೂ ಆ ದೇಶಕ್ಕೂ ಏನು ಪ್ರಯೋಜನ, ಮೀಟಿಂಗ್ ಬಳಿಕ ಪ್ರಧಾನಿ ಮೋದಿ ಏನು ಮಾಡಿದ್ರು, ಎಷ್ಟು ಹೊತ್ತಿಗೆ ಅಲ್ಲಿಂದ ಹೊರಟರು, ಭಾರತವನ್ನ ಎಷ್ಟು ಗಂಟೆಗೆ ತಲುಪಿದ್ರು, ಇದೆಲ್ಲವೂ ದಾಖಲಾಗುತ್ತೆ. ಅಲ್ಲದೆ ಇದುವರೆಗೂ ಪ್ರಧಾನಿ ಮೋದಿ ಮಾಡಿದ ಯಾವ ಫಾರಿನ್ ಟ್ರಿಪ್ ಕೂಡ ವೇಸ್ಟ್ ಆಗದೆ ಅದರಿಂದ ಭಾರತಕ್ಕೆ ಯಾವ ರೀತಿ ಪ್ರಯೋಜನಗಳು ಆಗಿವೆ, ಯಾರ ಜೊತೆಗೆ ನಮ್ಮ ದೇಶದ ಬಾಂಧವ್ಯ ಗಟ್ಟಿಯಾಗಿದೆ, ಯಾವುದೇ ಒಂದು ವಸ್ತುವನ್ನ ನಾವು ಹೊರಗಿಂದ ಪಡಿತಾ ಇದ್ದೀವಿ ಅಂದ್ರೆ ಮುಂಚೆ ಎಷ್ಟು ಆಪ್ಷನ್ ಇತ್ತು, ಈಗ ಎಷ್ಟು ಆಪ್ಷನ್ಗಳಿವೆ, ಹೀಗೆ ಪ್ರತಿಯೊಂದು ಕೂಡ ರಿವೀಲ್ ಆಗಿದೆ. ಆಯಾ ದೇಶಗಳ ಸಭೆ ಸಮಾರಂಭದ ಫೋಟೋಗಳನ್ನ ಖುದ್ದು ಮೋದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಅವರ ಟೈಮ್ ಟೇಬಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುತ್ತೆ. ಯಾವ ದೇಶಕ್ಕೆ ವಿಸಿಟ್ ಕೊಡ್ತಾರೋ ಅಲ್ಲಿಯ ನಾಯಕರು ಕೂಡ ಭೇಟಿ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ತಾರೆ. ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಇದು ನ್ಯೂಸ್ ಆಗುತ್ತೆ. ಹೀಗೆ ಪ್ರತಿಯೊಂದು ಕೂಡ ರೆಕಾರ್ಡೆಡ್ ಆಗಿದೆ. ಯಾರು ಬೇಕಾದ್ರೂ ಇದರ ಮಾಹಿತಿಗಳನ್ನ ಪಡೆಯೋದಕ್ಕೆ ಆಕ್ಸೆಸ್ ಇದೆ. ಒಂದು ವೇಳೆ ಪ್ರಧಾನಿ ಇಷ್ಟ ಬಂದ ಹಾಗೆ ಇಷ್ಟ ಬಂದ ಕಡೆಗೆ ಹೋಗ್ಬೋದು ಅನ್ನೋ ಸ್ವಯಂ ಘೋಷಿತ ರೂಲ್ಸ್ ಮಾಡ್ಕೊಂಡಿದ್ರೆ ಹಿರಿಯರಂತೆ ಒಂದು ಸಿಗರೇಟ್ ತರೋದಕ್ಕೆ ದೂರದ ದೇಶಕ್ಕೆ ಏಕಾಂಗಿಯಾಗಿ ಫ್ಲೈಟ್ ನಲ್ಲಿ ಹೋಗಿ ಜಾಲಿ ಮಾಡುವಂತ ಪರಿಸ್ಥಿತಿ ಬರ್ತಾ ಇತ್ತು. ಆ ಕೆಲಸ ಆಗದೆ ಪ್ರತಿಯೊಂದು ಜನರ ಕಣ್ಣಿಗೆ ಕಾಣೋ ಹಾಗೆ ನಡೀತಾ ಇದೆ.
ಇನ್ನೊಂದು ದಿಕ್ಕಲ್ಲಿ ರಾಹುಲ್ ವಿದೇಶ ಪ್ರವಾಸಗಳು ಮಾತ್ರ ಸೀಕ್ರೆಟ್ ಆಗಿ ಅನುಮಾನಾಸ್ಪದವಾಗಿಯೇ ಉಳಿದುಕೊಳ್ತಾ ಇವೆ. ಇನ್ನು ಇದೇ ವಿಚಾರದ ಕುರಿತಂತೆ ಪ್ರೆಸ್ ಮೀಟ್ ಮಾಡಿ ಮಾತನಾಡೋ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಇದನ್ನೂ ಸೇರಿಸಿ ಇನ್ನಷ್ಟು ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾರೆ. ರಾಹುಲ್ ಗಾಂಧಿ ಟ್ರಿಪ್ಗಳಿಗೆ ದಾಖಲೆ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಸಂಸತ್ ನಡೆಯೋ ದಿನಗಳಲ್ಲೂ ಚಕ್ಕರ್ ಹಾಕಿ ಫಾರಿನ್ ಟ್ರಿಪ್ ಮಾಡಿದ್ದಾರೆ. ಇದೆಲ್ಲವನ್ನೂ ಕೂಡ ಪಬ್ಲಿಕ್ ಟ್ರಿಪ್ ಅಂತ ತೋರಿಸಿದ್ದಾರೆ. ಟ್ರಿಪ್ಗಳು ಪಬ್ಲಿಕ್ ಅಂತ ಘೋಷಣೆ ಆಗುತ್ತೆ, ಆದ್ರೆ ಇದಕ್ಕೆ ಖರ್ಚಾಗಿರೋ ಹಣ ಮಾತ್ರ ಪಬ್ಲಿಕ್ ಅಲ್ಲ. ಅದಕ್ಕೆ ದಾಖಲೆಗಳು ಕೂಡ ಇಲ್ಲ. ಪಕ್ಷವಾಗ್ಲಿ ಅಥವಾ ಕೈ ನಾಯಕರಾದ್ರೂ ಇದರ ಬಗ್ಗೆ ಸರಿಯಾದ ದಾಖಲೆಗಳನ್ನ ಮೇಂಟೈನ್ ಮಾಡಿಲ್ಲ. ಈವರೆಗೆ ನಮಗೆ ಸಿಕ್ಕ ದಾಖಲೆಗಳನ್ನ ನೋಡ್ತಾ ಹೋದ್ರೆ, ಅವರು ವಿದೇಶಕ್ಕೆ ಹೋದಾಗ ಪ್ರಿಫರ್ ಮಾಡೋ ಹೋಟೆಲ್ಗಳು ಐಷಾರಾಮಿ, ಊಟ ಉಪಹಾರ ಎಲ್ಲವೂ ಹೈ ಕ್ವಾಲಿಟಿ. ಅಷ್ಟೇ ಅಲ್ಲದೆ ಪ್ರತಿ ಟ್ರಿಪ್ ವೇಳೆಯೂ ಅವರ ಜೊತೆಗೆ 3-4 ಜನರು ಹೋಗ್ತಾರೆ. ಇದೆಲ್ಲದರ ಲೆಕ್ಕ ನೋಡಿದರೆ ಸುಮಾರು 60 ಕೋಟಿ ಆಗುತ್ತೆ. ಇದಕ್ಕೆ ಫಂಡ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಇನ್ನು ಇದಕ್ಕೆ ಕಾಂಗ್ರೆಸ್ ಅಥವಾ ರಾಹುಲ್ ಕಡೆಯಿಂದ ನೇರ ಉತ್ತರವನ್ನ ನಿರೀಕ್ಷೆ ಮಾಡೋದು ಕೂಡ ಡೌಟ್ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ರಾಹುಲ್ ವಿದೇಶ ಟ್ರಿಪ್ಗಳ ಕುರಿತಂತೆ ಅನುಮಾನ, ಆರೋಪ, ಚರ್ಚೆಗಳು ನಡೀತಾ ಇರೋದು ಇದೇ ಮೊದಲೇನಲ್ಲ. ಅಲ್ಲದೆ ಟೂಲ್ ಕಿಟ್ ಫಂಡಿಂಗ್ ಬಗ್ಗೆ ಕೂಡ ಪ್ರಶ್ನೆಗಳು ಮುಂಚಿನಿಂದಲೂ ಇವೆ. ಇದರ ಬಗ್ಗೆ ಈವರೆಗೆ ರಾಹುಲ್ ಅಥವಾ ಕೈ ನಾಯಕರು ಮಾತೇ ಆಡಿಲ್ಲ. ಲೋಕಸಭೆಯಲ್ಲಿ ಅನುರಾಗ್ ಠಾಕೂರ್ ರಾಹುಲ್ಗೆ ಹಾಗೂ ಜಾರ್ಜ್ ಸೊರೋಸ್ಗೆ ಇರೋ ನಂಟೇನು, ಯಾವ ರೀತಿ ಲಿಂಕ್ ಇದೆ, ಹೀಗೆ ನಾನಾ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೂ ಉತ್ತರ ಬಂದಿಲ್ಲ. ಕನಿಷ್ಠ ಪಕ್ಷ ಇದು ಕೇವಲ ಆರೋಪ, ನಿಜ ಅಲ್ಲ ಅನ್ನೋ ಹಾಗಿದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ತಾಕತ್ತಿದ್ರೆ ಪ್ರೂವ್ ಮಾಡಿ ತೋರಿಸಿ ಅಂತ ಬಿಜೆಪಿ ನಾಯಕರಿಗೆ ಸವಾಲ್ ಹಾಕ್ಬೋದಿತ್ತು. ಆ ಕೆಲಸವನ್ನೂ ಕೂಡ ಮಾಡಲಿಲ್ಲ. ಆದ್ರಿಂದ ಈ ವಿಚಾರ ನೆಗೆಟಿವ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಒಂದು ಕಡೆ ಆರೋಪ ಮಾಡೋದಕ್ಕೆ ಹೋಗಿ ಸಿಕ್ಕಿಬಿದ್ರೆ, ಇನ್ನೊಂದು ಕಡೆ ಮೋದಿ ಕರೆಗೆ ಬಹುತೇಕ ಭಾರತೀಯರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ವಿದ್ಯಾಭ್ಯಾಸ ಮಾಡಿದವರು, ಪ್ರಪಂಚ ಜ್ಞಾನ ಇರುವವರು, ಸಾಮಾನ್ಯ ಜ್ಞಾನ ಇರುವವರು, ಸದ್ಯ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರುವವರು, ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹೇಳ್ತಾ ಇರೋದೇನು, ಅದರಿಂದ ದೇಶಕ್ಕೇನು ಪ್ರಯೋಜನ ಅನ್ನೋದನ್ನ ಯೋಚಿಸೋ ಸಾಮರ್ಥ್ಯ ಹೊಂದಿರುವವರು, ಈ ರೀತಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಹೇಗೆ ಒಳಿತಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಇರುವವರು ಎಲ್ಲರೂ ಕೂಡ ಮೋದಿಯನ್ನ ಬೆಂಬಲಿಸ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ತಲತಲಾಂತರದಿಂದ ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿರುವವರು, ಮೋದಿಯನ್ನ ದ್ವೇಷಿಸುವವರು, ರಾಹುಲ್ ಪ್ರಧಾನಿ ಆಗ್ಬೇಕು ಅನ್ನೋದನ್ನ ಬಯಸುವವರು, ಕಂಪ್ಲೀಟ್ ಸಮುದಾಯ ಮೋದಿಯನ್ನ ಸೋಲಿಸೋದಕ್ಕೆ ವೋಟ್ ಹಾಕುವವರು, ಇವರೆಲ್ಲರೂ ಕೂಡ ರಾಹುಲ್ ಬೆನ್ನಿಗೆ ನಿಂತಿದ್ದಾರೆ. ಆದ್ರೆ ಯಾರು ಯಾರ ಬೆನ್ನಿಗೆ ಇದ್ರೂ ಕೈಕಟ್ಟಿ ಕೂರದ ಸರ್ಕಾರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ದಾರಿಯನ್ನ ಹುಡುಕ್ತಾ ಇದೆ. ಒಂದು ಕಡೆ ಪ್ರಧಾನಿ ಮೋದಿ UAE ಜೊತೆಗೆ ಮಹತ್ವದ ಮೀಟಿಂಗ್ ನಡೆಸಲಿದ್ದು, ತೈಲ ಸಮಸ್ಯೆಗೆ ಪರ್ಯಾಯ ಮಾರ್ಗವನ್ನ ಹುಡುಕೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ಹಾರ್ಮೋಸ್ ಜಲಸಂಧಿಯಿಂದ ಭಾರತಕ್ಕೆ ಮಾಮೂಲಿ ಬರೋ ತೈಲ ಹಡಗುಗಳು ಬರ್ತಾನೆ ಇವೆ. ಪಾತಾಳಕ್ಕಂತೂ ಬೀಳೋದಿಲ್ಲ. ಆದ್ರೆ ಮುಂದೆ ಇಂಥ ಸಿಚುವೇಶನ್ ಬಂದ್ರೆ ಭಾರತ ಯಾರನ್ನೂ ಡಿಪೆಂಡ್ ಆಗಿ ಸಮಸ್ಯೆ ಅನುಭವಿಸುವಂತೆ ಆಗ್ಬಾರ್ದು, ನಮ್ಮಲ್ಲೇ ಎಲ್ಲವೂ ಇರಬೇಕು ಅನ್ನೋ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ವಿಷನರಿಗಳ ಜೊತೆಗೆ ಮಿಷನರಿಗಳಿಗೂ ದೇಶದಲ್ಲಿ ಬೆಂಬಲ ಇರೋದ್ರಿಂದ ಭಾರತವನ್ನ ಗೆಲ್ಲಿಸೋದಕ್ಕೆ ಭಾರತೀಯರು ಯಾವತ್ತೂ ಒದ್ದಾಡ್ಲೇಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.